ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ಪಾಕ್ನ ಕುತಂತ್ರ ಇಲ್ಲಿ ಹೊರಬಿದ್ದಿದೆ. ನಿನ್ನೆ ಒಂದು ಸುದ್ದಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುತ್ತೆ ಸ್ನೇಹಿತರೆ. ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೊಯ್ಬಾ ಎನ್ನುವಂತಹ ಸಂಘಟನೆ ದಿಲ್ಲಿಯ ಕೆಂಪುಕೋಟೆ ಸಮೀಪ ಸ್ಫೋಟಕಕ್ಕೆ ಸಂಚು ರೂಪಿಸಿತ್ತು ಎನ್ನುವಂತಹ ನ್ಯೂಸು ದೇಶಾದ್ಯಂತ ಸಂಚಲನ ಸೃಷ್ಟಿಸ್ತಾ ಇದೆ. ಹೌದು ಸ್ನೇಹಿತರೆ, ದೆಹಲಿಯ ಕೆಂಪುಕೋಟೆ ಚಾಂದಿನಿ ಚೌಕ್ನಲ್ಲಿರುವಂತಹ ದೇವಾಲಯ ಮತ್ತು ಇನ್ನಿತರ ದೇಶದಾದ್ಯಂತಹ ಇರ್ತಕ್ಕಂತಹ ಪ್ರಮುಖ ದೇವಾಲಯಗಳ ಬಳಿ ಸ್ಫೋಟಕಕ್ಕೆ ಪಾಕಿಸ್ತಾನದ ಲಷ್ಕರ್ ಎ ತೊಯ್ಬಾ ಎನ್ನುವಂತಹ ಸಂಘಟನೆ ಯೋಜನೆ ರೂಪಿಸಿತ್ತು ಎನ್ನಲಾಗ್ತಾ ಇದೆ. ಸೊ ಇದೇ ರೀತಿ ಮಾಹಿತಿ ಗುಪ್ತಚರ ಇಲಾಖೆಯಿಂದ ಸಿಗ್ತಾ ಇದ್ದಂತೆ ಫೀಲ್ಡಿಗಿಳಿದಂತಹ ಪೊಲೀಸರು ಕೇವಲ 24 ಗಂಟೆಗಳಲ್ಲಿ 8 ಜನ ಶಂಕಿತ ಉಗ್ರರನ್ನ ಹಿಡಿದಾಕ್ತಾರೆ. ಇದಕ್ಕೆ ಈ ಗುಂಪಿಗೆ ಬಾಂಗ್ಲಾದೇಶದ ಉಗ್ರ ಸಂಘಟನೆಯಿಂದನೂ ಕೂಡ ಒಂದಿಷ್ಟು ಇವರ ಮಧ್ಯೆ ಮಾತುಕತೆಗಳು ಕೂಡ ಆಗಿದ್ವಂತೆ. ಹಾಗಾದರೆ ಈ ಗುಂಪನ್ನು, ಈ ಉಗ್ರರನ್ನು ಹಿಡಿದಾಕಿರೋದು ಹೇಗೆ, ಏನೇನು ಇವರ ಒಂದು ಉದ್ದೇಶ ಆಗಿತ್ತು, ಯಾವ ಯಾವ ದೇವಾಲಯಗಳ ಬಳಿ ಬ್ಲಾಸ್ಟ್ ಮಾಡಲಿಕ್ಕೆ ಇವರು ಸಂಚು ಹಾಕಿದ್ರು, ಕೇವಲ 24 ಗಂಟೆಗಳ ಕಾರ್ಯಾಚರಣೆ ಹೇಗಿತ್ತು, ಪೊಲೀಸರು ಅಷ್ಟು ಬೇಗ ಹಿಡಿದಿದ್ದಾದರೂ ಹೇಗೆ, ಈ ಎಲ್ಲ ವಿಷಯವನ್ನು ನಮ್ಮ ದೇಶದ ಪ್ರಜೆಗಳು ತಿಳ್ಕೊಳ್ಳೇಬೇಕು. ತೀರಾ ಇಂಪಾರ್ಟೆಂಟ್ ಸುದ್ದಿ ಸ್ನೇಹಿತರ ಈ ಪ್ರಕರಣ. ಎಲ್ಲವನ್ನು ಕೂಡ ನಿಮಗೆ ಎಳೆಯಾಗಿ ಬಿಚ್ಚಿ ಇಡ್ತೀನಿ. ಸೊ ಬನ್ನಿ, ಈ ವಿಷಯವನ್ನು ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಏನೇನು ಅರ್ಥ ಆಗತ್ತೆ ಅದನ್ನು ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಈಗ ಬನ್ನಿ, ಈ ವಿಷಯದ ಕುರಿತಾಗಿ ಎಲ್ಲ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಹೌದು ಸ್ನೇಹಿತರೆ, ನಮ್ಮ ರಾಷ್ಟ್ರದ ರಾಜಧಾನಿ ಆಗಿರ್ತಕ್ಕಂತಹ ದೆಹಲಿಯಲ್ಲಿ ಇಡೀ ರಕ್ತಪಾತವನ್ನೇ ಮಾಡಲಿಕ್ಕೆ ಸಂಚು ಹಾಕಿರ್ತಕ್ಕಂತಹ ಈ 8 ಉಗ್ರರನ್ನು ಸದ್ಯಕ್ಕೆ ಪೊಲೀಸರು ಸೆರೆ ಹಿಡಿದಿದ್ದು ತಮಿಳುನಾಡಿನ ತಿರುಪುರದಲ್ಲಿ, ಹೌದು, ತಿರುಪುರ ಎನ್ನುವಂತಹ ಜಿಲ್ಲೆಯಲ್ಲಿ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಸೊ ಆ ಒಂದು ಸಂದರ್ಭದಲ್ಲಿ 6 ಜನ ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ. ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ 2 ವಶಕ್ಕೆ ಪಡೆಯಲಾಗಿದೆ ಅಂತ. ಹೌದು, ಪಾಕಿಸ್ತಾನದಲ್ಲಿ ಕುಳಿತುಕೊಂಡಂತಹ ಇವರ ಹ್ಯಾಂಡ್ಲರ್ಗಳು ಏನು ಆದೇಶವನ್ನು ಕೊಡ್ತಾರೆ, ಯಾವ ರೀತಿಯಾಗಿ ಪ್ಲ್ಯಾನ್ ಅನ್ನು ಬಿಲ್ಡ್ ಮಾಡಬೇಕಂತ ಹೇಳ್ತಾರೆ, ಆ ಒಂದು ಸೂಚನೆಯ ಮೇರೆಗೆ ಇವರು ಪ್ಲ್ಯಾನನ್ನು ಸೂಚಿಸ್ತಾ ಇದ್ರಂತೆ, ಅದನ್ನು ಜಾರಿ ತರ್ತಾ ಇದ್ರಂತೆ, ಕ್ರಿಯೇಟ್ ಮಾಡ್ತಾ ಇದ್ರಂತೆ. ಹೌದು ಸ್ನೇಹಿತರೆ, ಮೊದಲಿಗೆ ದೆಹಲಿಯ ಪೊಲೀಸರಿಗೆ ಗುಪ್ತಚರ ಇಲಾಖೆಯಿಂದ ಇನ್ಫಾರ್ಮೇಶನ್ ಸಿಗತ್ತೆ. ತದನಂತರ ಅವ್ರು ಏನು ಮಾಡ್ತಾರೆ, ಡೈರೆಕ್ಟ್ ಆಗಿ ತಮಿಳುನಾಡಿನ ತಿರುವಪುರದಲ್ಲಿರ್ತಕ್ಕಂತಹ ಪೊಲೀಸ್ ಠಾಣೆಗೆ ವರದಿ ಮಾಡ್ತಾರೆ. ಈ ರೀತಿ ನಿಮ್ಮಲ್ಲಿ ಉಗ್ರರಿದ್ದಾರೆ, ಅವರನ್ನು ಬಂಧಿಸಿ, ಶಂಕಿತ ಉಗ್ರರವರು, ಹೀಗಾಗಿ ಅವರಿಂದ ಇನ್ಫಾರ್ಮೇಶನ್ ಕೂಡ ಬೇಕಾಗತ್ತೆ, ಅವರನ್ನು ಹಿಡಿಬೇಕು ಅಂದಾಗ ತಮಿಳುನಾಡಿನ ತಿರುವಪುರದಲ್ಲಿರ್ತಕ್ಕಂತಹ ಪೊಲೀಸರು ಆ ಗೌರ್ಮೆಂಟ್ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡ್ತಕ್ಕಂತಹ 6 ಜನ ಶಂಕಿತ ಉಗ್ರರನ್ನು ಬಂಧಿಸ್ತಾರೆ. ಸೊ ಇದರಲ್ಲಿ ತಮಿಳುನಾಡಿನ ಪೊಲೀಸರು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹೀಗಾಗಿ ಇವರನ್ನು ಆದಷ್ಟು ಬೇಗ ಹಿಡಿಲಿಕ್ಕೆ ಒಂದು ಹೆಲ್ಪ್ ಆಗಿಬಿಡುತ್ತೆ. ಅದೇ ರೀತಿಯಾಗಿ 6 ಜನ ಶಂಕಿತ ಉಗ್ರರನ್ನು ಬಂಧಿಸಿ ಕಾರ್ಯಾಚರಣೆ ಮಾಡಿದಾಗ ಅವರ ಸಹಚರರ ಬಗ್ಗೆನೂ ಕೂಡ ಮಾಹಿತಿ ಸಿಗತ್ತೆ. ಅಂದರೆ ಹಿಗ್ಗಮುಗ್ಗ ಬಾರಿಸ್ತಾರೆ, ಅವರ ಬಾಯಿ ಬಿಡಿಸ್ಬೇಕಲ್ವಾ ಉಗ್ರರನ್ನು, ಹೀಗಾಗಿ ಹಿಗ್ಗಮುಗ್ಗ ಥಳಿಸ್ತಾರೆ, ಬಾಯಿ ಬಿಡ್ತಾರೆ. ಅವಾಗ ಪಶ್ಚಿಮ ಬಂಗಾಳದಲ್ಲಿ 2 ಜನ ಇದ್ದಾರಂತ ಹೇಳ್ತಾರೆ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ 2 ಜನ ಶಂಕಿತ ಉಗ್ರರಿದ್ದಾರಂತ ಹೇಳಿದ ತಕ್ಷಣ ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡ ತಕ್ಷಣ ಪಶ್ಚಿಮ ಬಂಗಾಳದ ಪೊಲೀಸರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಗೂ ಕೂಡ ಮಾಹಿತಿ ಒದಗಿಸಿ ಕೊಡ್ತಾರೆ. ಇಲ್ಲಿ ಕೂಡ ಈ ಒಂದು ಮಾಹಿತಿ ಲೀಕ್ ಆಗೋದಿಲ್ಲ, ಆಪರೇಷನ್ ಕಂಪ್ಲೀಟ್ ಆಗೋ ತನಕ. ತದನಂತರ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂತಹ 2 ಜನ ಉಗ್ರ ಬಂಧಿಸಲಾಗತ್ತೆ. ಸದನಂತರ ಸ್ನೇಹಿತರೆ ಮುಂದೆ ಗೊತ್ತಲ್ವಾ, ಲಾಠಿ ಚಾರ್ಜು, ಬಾಯಿ ಬಿಡಿಸೋದು, ಇದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಹೌದು ಸ್ನೇಹಿತರ, ಇವರು ಮೂಲತಃ ಬಾಂಗ್ಲಾದೇಶಿಯರು. ಹೌದು, ಇದು ಸಾಬೀತಾಗಿದೆ. ಜೊತೆಗೆ ಇವರ ಹೆಸರು ಮೊಹಮ್ಮದ್ ರಹಮಾನ್ ಅಂತ ಇನ್ನೊಬ್ಬ ಮೊಹಮ್ಮದ್ ಶವಾವ್ ಅಂತ, ಇನ್ನೊಬ್ಬ ಮೊಹಮ್ಮದ್ ಅಮರ್ ಅಂತ, ಒಬ್ಬ ಮೊಹಮ್ಮದ್ ಲಿಟನ್, ಮೊಹಮ್ಮದ್ ಶಾಹಿದ್ ಮತ್ತು ಮೊಹಮ್ಮದ್ ಉಜ್ವಲ್ ಅಂತ. ಸೊ ಇವರೆಲ್ಲರೂ ಕೂಡ ಮೂಲತಃ ಬಾಂಗ್ಲಾದೇಶಿಯವರು. ಅಕ್ರಮವಾಗಿ ಇವರು
ನುಸುಳಿಕೋರರಂತಾರಲ್ಲ ಆ ರೀತಿಯಾಗಿ ನಮ್ಮ ದೇಶಕ್ಕೆ ಸೇರ್ಕೊಂಡು ಬಂದಿದ್ದಾರೆ. ಅದೆಷ್ಟೋ ಜನ ಈ ರೀತಿ ಬಂದಿದ್ದಾರೆ ಗೊತ್ತಿಲ್ಲ. ಅದರಲ್ಲಿ ಪಶ್ಚಿಮ ಬಂಗಾಳದಲ್ಲಂತರೂ ಓಣಿಗಳಲ್ಲಿ ಸಿಗ್ಬೋದು ಕಣ್ರಿ. ಇವರೆಲ್ಲರೂ ಕೂಡ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಆಧಾರ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ತಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿಕೊಂಡು ಪಶ್ಚಿಮ ಬಂಗಾಳದ ಒಂದು ಗಾರ್ಮೆಂಟ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಸೊ ಈಗಾಗಲೇ ಶಂಕಿತ ಒಂದು ಇವ್ರಿಗೆ ಡೀಟೇಲ್ಸ್ ಸಿಕ್ಕ ತಕ್ಷಣ ಒಂದು ಪೊಲೀಸರಿಗೆ ಆ ಸಂದರ್ಭದಲ್ಲಿ ಇವರ ಬಗ್ಗೆ ಡೀಟೇಲ್ಸ್ ಸಿಕ್ಕ ತಕ್ಷಣ ಇವರನ್ನು ಒಂದು ಥಳಿಸಿದ ತಕ್ಷಣ ಮಾಹಿತಿ ಹೊರಬೀಳುತ್ತೆ. ಈ ರೀತಿ ಇಲ್ಲಿಯವರು ಇಲ್ಲಿಂದ ಬಂದಿದ್ದೀವಿ, ಇಂತಹ ಲಕ್ಷಾಂತರ ಜನರಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕೂಡ ನುಸುಳುಕೋರರಿದ್ದಾರೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಅವಕಾಶ ಮಾಡಿ ಕೊಡ್ತದೋ ಇಲ್ವೋ ಗೊತ್ತಿಲ್ಲ. ಮೊನ್ನೆ ತಾನೇ ಈಗಾಗಲೇ ಹಿಂದೂ ಸಂಘಟನೆಗಳು ಕೂಡ ಇದ್ರ ಬಗ್ಗೆ ಒತ್ತಾಯ ಹೇರ್ತಾ ಇದ್ವು. ಸೊ ಅದೆಲ್ಲ ಬಿಡಿ, ಈಗ ಇಲ್ಲಿ ಮಾತನಾಡೋದೇನು ಬೇಡ, ನಿಮಗೆ ಗೊತ್ತೇ ಇರುತ್ತೆ. ಆದಷ್ಟು ನಿಮಗೂ ಕೂಡ ಯಾರಾದರ ಮೇಲೆ ಸಂದೇಹ ಬಂದರೆ, ಇವರು ನಮ್ಮ ದೇಶದವರಲ್ಲ ಬಾಂಗ್ಲಾದೇಶಿಯರು ಅಥವಾ ಮಾತಿನಲ್ಲಿ ಹೊರಟು ಕಂಡು ಬಂದರೆ ತಕ್ಷಣವೇ ಹತ್ತಿರದ ಪೊಲೀಸ್ ಠಾಣೆಗೂ ಕೂಡ ಭೇಟಿ ಕೊಟ್ಟು ಅದರ ಬಗ್ಗೆ ಸಂದೇಹ ಕೊಡಿ ಸ್ನೇಹಿತರೆ. ದಯವಿಟ್ಟು ನಿಮಗೆ ಒಂದು ರಿಕ್ವೆಸ್ಟ್ ಇದು. ಯಾಕಂದರೆ ನಮ್ಮ ದೇಶದಲ್ಲಿ ಬಂದು ನಮ್ಮ ದೇಶದಲ್ಲಿನೇ ಏನು ಮಾಡ್ತಾರೋ ಗೊತ್ತಿಲ್ಲ, ಯಾವಾಗ ಎಲ್ಲಿ ಬ್ಲಾಸ್ಟ್ ಮಾಡಿ ಎಷ್ಟು ಜನರನ್ನು ಹತ್ಯೆ ಮಾಡ್ತಾರೋ ಗೊತ್ತಿಲ್ಲ. ಸ್ನೇಹಿತರೆ, ಇವರನ್ನ ಹಿಡಿದ ತಕ್ಷಣ 8 ಮೊಬೈಲ್ಗಳು ಇವರಿಂದ ಸಿಗತ್ತೆ. ಜೊತೆಗೆ 14 ಸಿಮ್ ಕಾರ್ಡ್ಗಳು ಅವರ ಹತ್ರ ಇರುತ್ತೆ. ಜೊತೆಗೆ ಸ್ನೇಹಿತರೆ, ಡೆಲ್ಲಿ ಸೇರಿದಂತೆ ಇನ್ನು ಹಲವಾರು ಪ್ರದೇಶಗಳಲ್ಲಿ ಏನೇನು ದಾಳಿ ಮಾಡಬೇಕು ಅನ್ನುವಂತಹ ಡೀಟೇಲ್ಸ್ ಕೂಡ ಆ ಮೊಬೈಲ್ನಲ್ಲಿ ಇದ್ವಂತೆ. ಇನ್ನು ಇವರು ಮೂಲತಃ ಬಾಂಗ್ಲಾದೇಶಿಯರಾಗಿರಬಹುದು, ಆದರೆ ಇವರನ್ನು ಆಪರೇಟ್ ಮಾಡ್ತಾ ಇರುವಂಥದ್ದು ಪಾಕ್ನ ಗುಪ್ತಚರ ಸಂಸ್ಥೆಗಳಾದ ISI ಮತ್ತು ಲಷ್ಕರ್ ಎ ತೊಯ್ಬಾ ಎನ್ನುವಂತಹ ಅಲ್ಲಿಯ ಸಂಘಟನೆಗಳು. ಸೊ ಇವುಗಳು ಇವರನ್ನು ಆಪರೇಟ್ ಮಾಡ್ತಾ ಇದ್ರಂತೆ. ಅವ್ರು ಏನು ಹೇಳ್ತಾರೋ ಅದನ್ನು ಇವರು ಮಾಡ್ತಾ ಇರ್ತಾರಂತೆ. ಅದೇ ರೀತಿಯಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿರ್ತಕ್ಕಂಥವರು ಕೂಡ ಇವರನ್ನು ಆಪರೇಟ್ ಮಾಡ್ತಾ ಇದ್ದಾರಂತೆ. ಅದರ ಜೊತೆಗೆ ಇವರು ಮುಖ್ಯವಾಗಿ ಜಮ್ಮು ಕಾಶ್ಮೀರನಲ್ಲಿ ಕುಂತ್ಕೊಂಡಿಲ್ಲ, ಇವರು ಬಾಂಗ್ಲಾದೇಶದಲ್ಲಿದ್ದಾರೆ. ಇನ್ನು ನಾವು ಅಲ್ಲಿ ಹೋಗಿ ಕಾರ್ಯಾಚರಣೆ ಅಂತೂ ಮಾಡ್ಲಿಕ್ಕಾಗೋದಿಲ್ಲ. ಇಲ್ಲಿ ಬಂದವರ ನಂತರ ನಾವು ಬಿಟ್ಟು ಕಳಿಸೋದಿಲ್ಲ, ಇದಂತರೂ ಫಿಕ್ಸು. ಅವ್ರು ಏನು ಮಾಡ್ತಾರೆ ಅನ್ನುವಂತಹ ಡೀಟೇಲ್ಸ್ ಕೂಡ ಈಗ ಸಿಕ್ಕಿದೆ. ಎಲ್ಲೆಲ್ಲಿ ಏನೇನು ಪ್ಲ್ಯಾನ್ ಹಾಕಿದ್ದಾರೆ, ಇನ್ನೇನು ಮಾಹಿತಿಗಳು ಬಂದಿದ್ದಾವೆ, ಅದರೆಲ್ಲದರ ಬಗ್ಗೆನೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಆದಷ್ಟು ಇನ್ನೂ ಕೂಡ ಚುರುಕತನವನ್ನು ನಮ್ಮ ದೇಶದ ಪೊಲೀಸರು ಕೂಡ ಮಾಡಬೇಕು. ಈಗಾಗಲೇ SIR ಪ್ರಕ್ರಿಯೆ ಬಹಳ ಬೆಸ್ಟ್ ಆಪ್ಷನ್ ಇದು. ಯಾಕಂದರೆ ಬಹಳಷ್ಟು ಜನ ಬಾಂಗ್ಲಾದೇಶಿಯರು ಇಲ್ಲಿ ಬಂದು ವೋಟರ್ ID ಮಾಡಿಕೊಂಡು ಯಾವ ಪಕ್ಷಗಳಿಗೆ ವೋಟ್ ಹಾಕ್ತಾ ಇದ್ದಾರೋ ಗೊತ್ತಿಲ್ಲ. ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ನಮ್ಮ ದೇಶದಲ್ಲಿ ಇನ್ನೂ ಏನೇನು ಉದ್ದೇಶ ಇಟ್ಕೊಂಡು ಬಂದಿದ್ದಾರೋ, ಅವರ ತಲೆಯಲ್ಲಿ ಏನೇನು ಮಾಡಬೇಕಂತಿದೆಯೋ ಗೊತ್ತಿಲ್ಲ. ಅದರಲ್ಲಿ ಪಶ್ಚಿಮ ಬಂಗಾಳ ಸೈಡ್ ಅಂತೂ ಹೇಳಲೇಬೇಡಿ, ಬಾಂಗ್ಲಾ ನುಸುರುಕೋಳಗಳು ಹಾಗೆ ಒಳಗೆ ಬರ್ತಿರ್ತಾರೆ. ಅಲ್ಲಿಯ ಒಂದು ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಬಹಿರಂಗ ನಿಮಗೆ ಗೊತ್ತೇ ಇದೆ. ಪಶ್ಚಿಮ ಬಂಗಾಳ ಹಿಡ್ಕೊಂಡೇ ಸಾಕಷ್ಟು ಕಡೆ ಈಗಾಗಲೇ SIR ಪ್ರಕ್ರಿಯೆ ಅಂತೂ ಆಲ್ಮೋಸ್ಟ್ ಪ್ರಾರಂಭವಾಗಿ ಎಂಡ್ ಹಂತಕ್ಕೂ ಕೂಡ ಬಂದಿದೆ. ಲಕ್ಷಾಂತರ ಬಾಂಗ್ಲಾದೇಶಿಯರು ಕೂಡ ಸಿಕ್ಕಿದ್ದಾರೆ, ಅವರು ಕೂಡ ಸಿಕ್ಕಿದೆ. ಆದಷ್ಟು ಬೇಗ ಭಾರತವನ್ನು ಬಿಟ್ಟು ಹೋಗಬೇಕಷ್ಟೇ, ಅದನ್ನು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಯಾಕಂದರೆ ಇಲ್ಲಿ ಬರ್ತಾರೆ, ಆದರೆ ಪಾಕಿಸ್ತಾನದ ಮಾತನ್ನು ಕೇಳ್ತಾರೆ, ಇಲ್ಲಿಯ ಜನರಿಗೆ ತೊಂದರೆ ಮಾಡ್ತಾರೆ. ಹೀಗಾಗಿ ಈಗಾಗಲೇ ನಾವು ಅದಕ್ಕೆ ಸ್ವತಂತ್ರ ಕೊಟ್ಟಿದ್ದೀವಿ ಪಾಕಿಸ್ತಾನದಿಂದ. ಆದರೆ ಬಾಂಗ್ಲಾದೇಶ ನಮ್ಮನ್ನೇ ವಿರೋಧ ರಾಷ್ಟ್ರ ಅನ್ನಾಗಿ ತಿಳ್ಕೊಂಡು ಬಿಟ್ಟಿದೆ. ಜೊತೆಗೆ ತನ್ನ ಧರ್ಮವನ್ನು ಅದು ಪಾಲಿಸ್ತಾ ಇದೆ ಹೊರತು ತನ್ನಗೆ ರಾಷ್ಟ್ರ ಒಂದು ಭದ್ರತೆಯನ್ನು ಕೊಟ್ಟಿದ್ವಿ, ಅದಕ್ಕೆ ಸ್ವತಂತ್ರವನ್ನು ಘೋಷಣೆ ಮಾಡಲಿಕ್ಕೆ ನಾವು ಸಹಾಯ ಮಾಡಿದ್ವಿ ಎನ್ನುವಂಥದ್ದು ಬಾಂಗ್ಲಾದೇಶ ಅಲ್ಲಿರ್ತಕ್ಕಂತಹ ಯುವಕರು ಮರೆತು ಬಿಟ್ಟಿದ್ದಾರೆ. ಹೀಗಾಗಿ ಅಲ್ಲಿಯೇ ಹೆಚ್ಚಾಗಿ ಉಗ್ರಗಾಮಿಗಳು ನಮ್ಮ ದೇಶದಲ್ಲಿ ಬರ್ತಾರೆ, ಪಾಕಿಸ್ತಾನದ ಸಪೋರ್ಟ್ ಇಟ್ಕೊಂಡು ಇಲ್ಲಿ ಏನು ಕೃತ್ಯಗಳನ್ನು ಮಾಡಬೇಕು ಅವಾಗ ಮಾಡ್ತಾರೆ. ಯಾಕಂದರೆ ಪಾಕಿಸ್ತಾನಿಯ ಪ್ರಜೆಗಳು ಇಲ್ಲಿ ಬಂದು ಏನಾದರೂ ಮಾಡಬೇಕಂದ್ರೆ ಉಗ್ರಗಾಮಿಗಳು ಆದಷ್ಟು ಬೇಗ ಸಿಕ್ಕಾಕೊಳ್ತಾರೆ. ಆದರೆ ಬಾಂಗ್ಲಾದೇಶಿಯರನ್ನು ಮುಂದಿಟ್ಟುಕೊಂಡು ಆತರು ಈ ರೀತಿ ಕೆಲಸ ಮಾಡ್ತಾ ಇರುವಂಥದ್ದು. ಇದರ ಬಗ್ಗೆ ಕೇಂದ್ರ ಸರ್ಕಾರ ಅಂತರೂ ಸುಮ್ಮನಂತರೂ ಅಂಥದ್ದೇನಿಲ್ಲ. ಯಾಕಂದರೆ ಇದು ಹೊಸ ಭಾರತ ಅನ್ನುವಂಥದ್ದು ಮೋದಿಯವರು ಎಂದೂ ಹೇಳಿಬಿಟ್ಟಿದ್ದಾರೆ. ನಯಾ ಭಾರತ, ನಾವು ನುಗ್ಗಿ ಹೊಡಿತೀವಿ ಕೂಡ. ಇದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಿದೆ. ಮೊನ್ನೆ ಆಪರೇಷನ್ ಸಿಂಧೂರದಲ್ಲಿ ಯಾವ ರೀತಿ ಏಟು ಕೊಟ್ಟಿದ್ದೀವಿ ಇದು ನಿಮಗೂ ಕೂಡ ಗೊತ್ತಿದೆ. ಸದ್ಯಕ್ಕೆ ಇದಿಷ್ಟು ಇನ್ಫಾರ್ಮೇಷನ್ ಇತ್ತು ಸ್ನೇಹಿತರೆ. ಇನ್ನೂ ಹೆಚ್ಚು ಜನರ ಸಿಗುವಂತಹ ಸಾಧ್ಯತೆ ಕೂಡ ಇದೆ. ಸಿಕ್ಕಾಗ ತಕ್ಷಣ ನಾನು ಹೇಳ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಸದ್ಯಕ್ಕೆ ಈ ಇನ್ಫಾರ್ಮೇಷನ್ ಕುರಿತಾಗಿ ನಿಮಗೆ ಅನಿಸಿಕೆಯನ್ನು ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಷಯವನ್ನು ಎಲ್ಲ ಸಾರ್ವಜನಿಕರಿಗೆ ಶೇರ್ ಮಾಡಿ.